ಕರೆಕ್ಟ್. ಆನ್ ದ ಅದರ್ ಹ್ಯಾಂಡ್ ನನಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾಗಬೇಕಿತ್ತು, ತಲುಪಿಸಿದೆ. ಗಾಟ್ ಇಟ್. ಈಗ ನಾನು ಯಾವುದೋ ರೂಟಲ್ಲಿದ್ದೀನಿ ಸರ್, ನಾನು ಮಾತಾಡ್ತಾ ನಾನು ಯಾರ್ದಾರ ಹೆಸರು ತೊಗೊಂಡ ಇಲ್ಲ, ಯಾರಿಗಾರ ಹಿಂಟ್ ಮಾಡೋಣ ಸರ್, ಇನ್ನೊಂದು ಹೇಳ್ತೀನಿ ಕೇಳಿ, ಹಂಗೆ ಮಾಡಲೇಬೇಕು ಅಂದರೆ ನಾನು ಇಂಡೈರೆಕ್ಟಾಗಿ ಬರಬಲ್ಲೆ ಬರೋಕ್ಕಾಗುತ್ತೆ. ಯಾರೋ ಒಬ್ಬರಿಗೆ ಪರ್ಟಿಕ್ಯುಲರ್ ಮೆಸೇಜ್ ಕೊಡಬೇಕು ಅಂದರೆ ಕರೆಕ್ಟ್, ನಾನೇ ಕೊಡಲಿ, ನಾನು ಕೊಡಬೇಕಾಗಿರೋ ವ್ಯಕ್ತಿಗಳು ನಾನು ಅದು ಒಂದು ಇಲ್ಲಿಂದ ನಿಂತ್ಕೊಂಡು ಸೌಂಡ್ ಮಾಡುತ್ತೆ ಅಂತಂದರೆ ಬಿಕಾಸ್ ಅದೆಲ್ಲ ನೀವು ಮಾಡ್ತಾ ಇರೋರಿಗೆ ರೆಡಿ ಇರಿ. ನೀವು ಪೈರಸಿ ಮಾಡೋಕ್ಕೆ ಕೊಟ್ಟಿದ್ದೀರಲ್ವ, ಮಾಡಿ. ಕರೆಕ್ಟ್. ಇವಾಗ ಸ್ಪೆಸಿಫಿಕಲಿ ನಾನೇನು ಹೇಳಕ್ಕೆ ಹೋಗಲಿಲ್ಲ ಬಿಕಾಸ್ ಐ ಹ್ಯಾಡ್ ಮೈ ಓನ್ ರಿಸ್ಟ್ರಿಕ್ಷನ್ಸ್ ಆ್ಯಂಡ್ ಲಿಮಿಟೇಷನ್ಸ್. ನಾನು ಮಾತಾಡಿದ್ದೀನಿ. ಇದ್ರ ಮೇಲೆ ನನಗೆ ಇದೆಲ್ಲ ನಿಂಗೆ ತಮಾಷೆ ಅನ್ನಿಸ್ತಾ ಇದೆ. ಬಿಕಾಸ್ ಯಾರ್ಯಾರು ಈಗ ಎದುರುಗಡೆ ಯಾರಾದರೂ ಮಾತಾಡಿದಾಗ ಸರ್ ನನ್ನ ಹೆಸರು ತೊಗೊಂಡ್ರೆ, ಅವತ್ತು ವೇದಿಕೆ ಮೇಲೆ ನಲ್ಪಾಡು ನಾನು ಇವರೇ ಕಾರಲ್ಲಿ ಇದ್ದಾಗ ಅವ್ರು ಮಾತಾಡಿದ್ವಿ. ನಮ್ಮ 3 ಜನದ ಹೆಸರು ತೊಗೊಂಡ್ರೆ 3 ಜನನೂ ಉತ್ತರ ಕೊಡ್ತೀವಲ್ಲ, ಹಂಗೇನಿದೆ ಸರ್, ಕ್ಲಾರಿಫಿಕೇಶನ್ ಕೊಡೋಣ, ಉತ್ತರನೂ ಕೊಡೋಣ. ಯಾರು ನಮ್ಮ ಬಗ್ಗೆ ಹೆಸರೇ ತೊಗೊಂಡಿಲ್ಲ ಅಂದಾಗ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಆ್ಯಂಡ್ ಅವರು ನಮ್ಮ ಬಗ್ಗೆನೇ ಹೇಳಿದ್ದು ಅನ್ನೋದು ತಪ್ಪಾಗುತ್ತೆ. ಅವ್ರೇನು ಪಾಪ ಹೆಸರು ತೊಗೊಂಡಿಲ್ಲ. ನಾನು ಅದು ಹೋದ ಇಂಟರ್ವ್ಯೂಲ್ಲಿ ಕೂತ್ಕೊಂಡಾಗ ಅವ್ರು ಹೇಳಿದ್ರು, ಅವ್ರ ಪಾಪ ಅವ್ರ ಹೆಸರೇ ತೊಗೊಂಡಿಲ್ವಲ್ಲ ನಮ್ಮದು, ಅವರು ಪಾಪ ಯಾರು ಹಿಡ್ಕೊಂಡು ತಲೆಯಲ್ಲಿ ಹೇಳಿದಾರೋ ಗೊತ್ತಿಲ್ಲ. ತಪ್ಪಾಗುತ್ತೆ ಮಾತಾಡೋದು. ಟಿಕೆಟ್ ಬುಕ್ ಆಗಿರೋ ವಿಚಾರಕ್ಕೂ ಇದೇನೋ ಬುಕ್ ಆಗಿಲ್ಲ, ಸುಳ್ಳು ಹೇಳ್ತಿದ್ದಾರೆ, ಅದು ಏನೋ ಶುರುವಾಗಿತ್ತಲ್ಲ. ಅವೆಲ್ಲ ಸ್ಮಾಲ್ ವಾರ್ಸ್, ಸ್ಮಾಲ್ ಪೆಟ್ಟಿ. ಲಾಸ್ಟ್ ಟೈಮ್ ನಾನು ಹೇಳಿದೆ, ಗ್ರೌಂಡ್ ಲೆವೆಲ್ಗೆ ಹೋಗಿ ನಾನು ಅದೆಲ್ಲ ಫೈಟಿಗಿತ್ತು ಸರ್. ನನ್ನ ಯುದ್ಧ ಅಂತ ನಾನು ಏನು ಹೇಳಿದೆ ಸರ್, ಇದು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯೋ ವಾರ್ ಬಗ್ಗೆ ನಾನು ಮಾತಾಡಲ್ಲ ಸರ್. ಅದೆಲ್ಲ ಕಿತ್ತಾಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ಅದೆಲ್ಲ ನಾನು ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಲಿ ಹೇಳಿದೆ. ದೇರ್ ಆರ್ ಸ್ಮಾಲ್ ಥಿಂಗ್ಸ್ ರಮಾಕಾಂತ್ ಅವರೇ. ಇಲ್ಲಿ ಇದು ನಡೀತಾ ಇರೋದು ದೊಡ್ಡ ಮೊತ್ತದಲ್ಲಿ, ಒಂದು ಕೋಟಿ ಯಾರಿಗೂ ಒಂದು ಲಾಸ್ ಆಗುತ್ತೆ, ಒಬ್ಬರು ಹಾಳಾಗ್ತಾರೆ, ಒಬ್ಬರು ವಿತರಕರ್ತರು ಹೋಗ್ತಾರೆ, ವೀಕ್ಷಕರು ಹೋಗ್ತಾರೆ ಅಲ್ಲಿ ಅಂತ ಬಂದಾಗ ಸಿನಿಮಾ ನೀವು ಹೇಳಿದ್ರಿ ಆನೆಗೆ ಅಂಬಾರಿ ದೊಡ್ಡದಲ್ಲ ಅಂದ್ರಿ. ಈಗ ನಿಮಗೆ ನನ್ನ ಬಗ್ಗೆ ಅದ್ರ ಬಗ್ಗೆ ನಂಬಿಕೆ ಇದ್ದಲ್ಲಿ ಸರ್, ನಾನು ತಾನೇ ಸಿನಿಮಾನ ಕಾಪಾಡಬೇಕು. ನಾನೇ ಧ್ವನಿ ಇರ್ಲಿಲ್ಲ ಅಂದರೆ, ಈಗ ನಾನು ವೇದಿಕೆ ಮೇಲೆ ಮಾತಾಡಿಲ್ಲ ಅನ್ಕೊಳ್ಳಿ, ಏನಾಗಿರೋದು? ಒಳಗೊಳಗಡೆ ನೋಡು, ನೀನು ನೋಡು ಸರ್. ಯಾರಿಗೂ ಗೊತ್ತಾಗಬೇಕಿತ್ತು, ನಮಗೆ ಗೊತ್ತಾಗಿದೆ ಅಂತ. ನಾವು ರೆಡಿ ಇದ್ದೀವಿ. ಏನು ಮಾಡ್ಬೇಕು? ಫ್ಯಾನ್ಸ್ ಏನು ಮಾಡ್ಬೇಕು? ಸುದೀಪ್ ಫ್ಯಾನ್ಸ್ ಏನು ಮಾಡೋದು ಬೇಡ ಸರ್, ಆರಾಮಾಗಿ ಪಿಕ್ಚರ್ ಹೋಗಿ ನೋಡಲಿ, ಯಾರಿಗೂ ರಿಯಾಕ್ಟ್ ಮಾಡೋದೇ ಬೇಡ. ಪಡೆ ಕಲ್ಲು ತೂರಾಟ ಮಾಡ್ತಿದ್ದಾರೆ ಯುದ್ಧಕ್ಕೆ. ಪೈರಸಿ ನಿಮ್ಮ ಕಣ್ಣಿಗೆ ಬಿದ್ದಲ್ಲಿ ಇಮಿಡಿಯೇಟ್ ರಿಯಾಕ್ಟ್ ಮಾಡಿ. ನೀವು ಆ ಲಿಂಕ್ಗಳು ನಮ್ಗೆ ಕಳಿಸಿ, ನೀವು ಹೋರಾಟ ಮಾಡಿ. ಇವಾಗ ನನ್ನ ಫ್ಯಾನ್ಸಿಗೆ, ಇವಾಗ ಪೈಲ್ವಾನಲ್ಲಿ ಹೇಳ್ತೀನಿ ಸರ್, ಪೈಲ್ವಾನಲ್ಲಿ ಇದೇ ಥರ ಪೈರಸಿ ಆದಾಗ ನನ್ನ ಫ್ಯಾನ್ಸೇ ನಮ್ಮ ಸಿನಿಮಾ ಕಾಪಾಡಿದ್ದು ಸರ್. ಓಕೆ. ಪೈರಸಿ ಬಂದ್ರು ಥಿಯೇಟ್ರ್ ಒಳಗೆ ನುಗ್ಗಿದ್ರು, ಪೈರಸಿ ಬಂದ್ರು. ಇದೇ ನೀವು ಕಿಟ್ಟಪ್ಪನಿಗೆ ಹೋಗ್ಬಿಟ್ಟು ಸಪ್ನ ಅವ್ರಿಗೆ ಇವತ್ತಿಗೂ ಕೇಳಿ, ಅವ್ರ ಪಾಪ ಎಷ್ಟು ನೋವು ಅನ್ಬಿಸ್ಬಿಟ್ರು ಅಂದ್ರೆ, ಮಾರ್ನಿಂಗ್ ಶೋನು ನಡೀತಾ ಇದೆ, ಆಲ್ರೆಡಿ ದೊಡ್ಡ ಒಳ್ಳೆ ಪ್ರಿಂಟು. ಮೊದಲನೇ ಸಿನಿಮಾ ಪೈರಸಿ ಆಗಿದ್ದು ಸರ್ ಆ ರೇಂಜಲ್ಲಿ. ಟೆಲಿಗ್ರಾಮಲ್ಲಿ ಬರುವಂಥದ್ದು ಮೊದಲನೇ ಸಿನಿಮಾ ಪೈರಸಿ ಆಗಿದೆ. ಅಲ್ಲಿವರೆಗೂ CD ಬರ್ತಾ ಇತ್ತು, ಕ್ಯಾಮ್ರಾ ಪ್ರಿಂಟ್ ಬರ್ತಾ ಇತ್ತು, ಡಿಜಿಟಲ್ ಪ್ರಿಂಟು ಆ ಥರ. ಸೊ ಅಲ್ಲಿಂದ ಪ್ರಾರಂಭ ಆಯಿತು. ಅವತ್ತಿಗೆ ಕಾಪಾಡಿದ್ಯಾರು ಸರ್? ನನ್ನ ಫ್ಯಾನ್ಸ್. ಈಗ ನನ್ನ ಫ್ಯಾನ್ಸ್ನ ಯಾಕೆ ಇನ್ವಾಲ್ವ್ ಮಾಡಬಾರ್ದು ನಾನು? ನಿಮ್ಮ ಕಣ್ಣು ಇವಾಗ ನೀವು ತಾನೇ ನೋಡಬೇಕು, ಎಲ್ಲೆಲ್ಲ ಕೂತಿರ್ಬೇಕಾದ್ರೆ. ನೀವೀಗ ನಾನು ರಮಾಕಾಂತ್ ಅಂತ ಹೇಳಿದೆ, ರಮಾಕಾಂತ್ ನೀವು ಇಲ್ಲಿಂದ ಹೋದಾಗ ಅಕಸ್ಮಾತ್ ಸರ್ ನಿಮ್ಮ ಕಿವಿಗೆ ಏನಾದ್ರು ಬಿದ್ದಲ್ಲಿ, ಕಣ್ಣಿಗೆ ಏನಾದ್ರು ಬಿದ್ದಲ್ಲಿ ದಯವಿಟ್ಟು ಇವಾಗ ನೀವು ಹಿಂಗೆ ಸಿಗ್ತೀರಾ ಹೇಳ್ತೀನಿ. ನಾನು ಒಬ್ಬೊಬ್ಬ ಫ್ಯಾನಿಗೆ ಸಿಕ್ಕಿ ಹೇಳೋಕ್ಕಾಗುತ್ತಾ? ದಟ್ ವಾಸ್ ದ ಬೆಸ್ಟ್ ಆಪರ್ಚುನಿಟಿ ಫಾರ್ ಮಿ. ವೇದಿಕೆ ಮೇಲೆ ಹೇಳಿದೆ, ಸೈಲೆಂಟಾಗಿ ಕೂರ್ಬೇಡಿ ನೀವು ಅಂತ. ಕಾರಣ ಏನಂತಂದ್ರೆ, ಒಂದು ಬಂದು ಪೈರಸಿ ಆಗ್ತಾ ಇದೆ, ನಿಮ್ಮ ಥರ ಲಿಂಕ್ ಬಂತಂದ್ರೆ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡಿ, ಹೋಗಿ ಕಂಪ್ಲೇಂಟ್ ಕೊಡಿ, ಮಾಡಿ. ಯಾವುದ್ರ ಬಗ್ಗೆ ಮಾಡಬೇಕು ಅದ್ರ ಬಗ್ಗೆ ಬರುತ್ತೆ, ರಿಸಲ್ಟ್ ಬರಲಿ. ಆ್ಯಂಡ್ ಇದು ಒಂದಕ್ಕಲ್ಲ ಸರ್, ಏನಾಗುತ್ತೆ ಎಲ್ಲ ಸಿನಿಮಾಗೂ ಹೆಲ್ಪ್ ಆಗಬೇಕಿದು. ಹೋರಾಟ ನಾನು ಒಬ್ಬಂದೇ ಅಲ್ವಲ್ಲ, ನನಗೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಆಗ್ತದೆ, ಬಟ್ ಎಲ್ರದ್ದು ಆಗಲಿ ಅದು. ಆ್ಯಂಡ್ ನಾನು ಇದು ಒಳ್ಳೆ ನನ್ನ ವೇದಿಕೆಯಲ್ಲಿ ಮಾತಾಡಿದೆ, ಪಕ್ಕದ ವೇದಿಕೆಲ್ಲ ಮಾತಾಡಲಿ, ನಾನು ನನ್ನ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ.